Hey guys, good morning. Biss busy coffee. Hi, hello ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಈಗ ಟೈಮ್ ಎಷ್ಟು ಗೊತ್ತಾ? 5:30. ಬಂದ್ಬಿಟ್ಟೆ ನಮ್ಮ ಮನೆಗೆ. ಕಾಫಿ ನೋಡಿ, ನಮ್ಮ ಭಾಗ್ಯಲಕ್ಷ್ಮಿ. ಹ್ಞೂ, ನಾನು ಯಾಕೆ ಬಂದಿದ್ದೀನಿ ಅಂತ ನಿಮಗೇನಾದರೂ ಹೇಳಿದ್ನ ಗೊತ್ತಿಲ್ಲ ಅಂದರೆ ಈಗ ಹೇಳ್ತೀನಿ. ಆ್ಯಕ್ಚುಲಿ ಇವಾಗ ಅಪ್ಪ ಮನೆ ಕಡೆ ಎಲ್ಲ ಸೂತಕ ಇದೆ. ಸೊ 11 ಡೇಸ್ ಆದಮೇಲೆ ಎಲ್ಲ ಕ್ಲೀನಾಗಿ ಎಲ್ಲ ಕಡೆಯಿಂದ ಒಂದು ಕಡೆಯಿಂದ ಎಲ್ಲ ವಾಶ್ ಮಾಡಿ ಎಲ್ಲ ಹೊಸದು ಹಾಕಬೇಕು. ಐ ಮೀನ್ ಫ್ರೆಶ್ ಆಗಿ ಒಗೆದು ಹಾಕಬೇಕು. ಹಾಗಾಗಿ ನಮ್ಮಮ್ಮ ಬೆಡ್ ಸ್ಪ್ರೆಡ್ಸು ಮತ್ತು ಸೋಫಾ ಕವರ್ಸು ಎಲ್ಲ ತೆಗೆದು ವಾಶಿಗೆ ಹಾಕಿದ್ದಾರೆ. ಆ್ಯಂಡ್ ಬೇರೆದು ಹಾಕಬೇಕು. ಅದು ಇವತ್ತಿನ ದಿನ ಅಲ್ಲಿ ಹೋಗಿ ಪೂಜೆ ಎಲ್ಲ ಆದಮೇಲೆ ಸೂತಕ ಕಳೆಯುತ್ತೆ. ಆವಾಗ ಎಲ್ಲ ಮಾಡೋದು. ಇವನ್ ದೇವ್ರ ಮನೇಲೂ ಅಷ್ಟೇ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಇಟ್ಟಿದ್ದಾರೆ. ಅಲ್ಲಿಂದ ಬಂದಮೇಲೆ ಇವರು ಎಲ್ಲ ಗೋಮೂತ್ರ ಎಲ್ಲ ಕಡೆ ಹಾಕಿ ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಗೈಸ್, ನನಗೆ ವಯಸ್ಸಾಯಿತು ಕಣಮ್ಮ. ಅಂದರೆ ನಮ್ಮಮ್ಮ ಬಂದ ತಕ್ಷಣ ನನಗೆ ಕಲರ್ ಹಚ್ಕೊಡು ಅಂತ ಕೂತಿದ್ದಾರೆ. ಬನ್ನಿ ನಮ್ಮಮ್ಮನ ಹುಡುಗಿ ಮಾಡೋಣ. ಬರಮ್ಮ. ನೋಡಿ ಗೈಸ್, ನಮ್ಮಮ್ಮಂಗೆ ಈಗ ಹುಡುಗಿ ಮಾಡ್ತೀನಿ. ನಾನೇ ಬರ್ಬೇಕಾಯ್ತು ನಮ್ಮಮ್ಮಂಗೆ. ನೋಡಿ ಗೈಸ್, ನಮ್ಮಮ್ಮನ ಕೂದಲು ಬೆಳಗಾಗವಂತೆ. ಎಂತ ಬೆಳಗಾಗವೆ ಗೈಸ್. ಇನ್ನು ನನ್ನವು ನೋಡಿ ಬೆಳಗಾಗವೆ. ಟೈಮ್ ಇಲ್ಲ. ಯಾಕಮ್ಮ ಹಂಗೈತೆ ಅಂತ ಬರೋದಿನ ಹಿಂಗೆ ಮುಚ್ಕೊಂಡು ಹಿಂದಕ್ಕೆ ಹಿಂಗೆ ಇದು ಮಾಡ್ಬಿಡು. ಒಳಗೆ ಏನು ತಿಕ್ಕೋದಿಲ್ಲ. ಇವತ್ತೆಲ್ಲ ಮುಚ್ಕೊಂಡ್ಬಿಡ್ತೀನಿ. ಬನ್ನಿ. ಸೋಫಾಗೆ ಸೌಟ್ಕೊಂಡ್ಬಿಡ್ತೀನಿ. ಸೋಫಾದ ಮೇಲೆ ಕುತ್ಕೋಬೇಕಿತ್ತು ನಿನ್ ಮೇಲೆ. ಇದು ಇಟ್ಕೊಳ್ಳಿ ಕೈಯಲ್ಲಿ. ಏನ ಅರಿದ್ನ ಕೊಡು. ಕಣ್ಣು ಮುಚ್ಕೊಳ್ಳಿ. ಕಣ್ಣು ಯಾಕೆ ಮುಚ್ಬೇಕವ? ಕಣ್ಣು ಆಪರೇಷನ್ ಆಗಿಲ್ವಾ? ಮುಚ್ಚು ಮಾಡಬೇಡ ಕಣವ ನೀವು. ನನಗೆ ನೀನ್ ಇದಕ್ಕೆ ಕಾಯ್ತಿದ್ದೆ, ನಾನ್ ಬರೋದಕ್ಕೆ. ಜನ ಬರ್ಬೇಡ ಅಂತಿದ್ದು. ಯಾವ್ದಕ್ಕೆ? ಇದಕ್ಕೆ ನೀನ್ ಬಂದು ಈ ಹುಡುಗಿ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಮುದುಕಿ ತರ ಹೋಗ್ಬೇಕಿತ್ತು. ಇದೇನ್ ಮುಂಗಡೆ ಕಟ್ ಮಾಡ್ಕತ್ತೀರಾ? ಇಲ್ಲಪ್ಪ, ಅವು ಬೆಳಿತಾವಲ್ಲ ಅವು ಕಣೆ. ಗಿಡ ಯಾವತ್ತು ಕಟ್ ಮಾಡ, ಅವು ಬೆಳಿತಾವಲ್ಲ ಅವು. ನಮ್ಮ ಅಮ್ಮಗೆ ಐ ಸರ್ಜರಿ ಮಾಡಿಸಿದ್ದೀವಿ ಅಲ್ಲ ಗೈಸ್. ಹಾಗಾಗಿ ಅವರು ಜಾಸ್ತಿ ತಲೆ ಸ್ನಾನ ಎಲ್ಲ ಮಾಡೋ ಹಾಗಿಲ್ಲ ಇನ್ನೂ ಸ್ವಲ್ಪ ದಿನ. ಹಾಗಾಗಿ ನಾನು ಬೇಡ ಅಂತಲೇ ಹೇಳಿದ್ದೆ. ಮುಂಚೆ ನಮ್ಮಮ್ಮ ಅಲ್ಲೇ 2 ಡೇಸ್ ಬ್ಯಾಕು ಸಹ ಕೇಳಿದರು ನಾನು ಹಾಕ್ಕೊಬಿಡ್ತೀನಿ ಅಂತ. ಸೊ ಎಣ್ಣೆ ಬೇರೆ ಹಾಕಿದಾರಂತೆ ತಲೆಗೆ. ಅದ್ರ ಮೇಲೇ ಇದನ್ನು ಸ್ವಲ್ಪ ಮುಂದಕ್ಕೆ ಹಾಕ್ಕೊಂಬಿಡ್ತೀನಿ ಅಂತೆ. ನಾನು ಬೇಡ ಅಮ್ಮ ಅಂತ ಹೇಳಿ ಸುಮ್ಮನಿರಿಸಿದ್ದೆ. ಇವಾಗ ನಾನೇ ಬಂದಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇವತ್ತು ಮಾಡಲೇಬೇಕು ತಲೆ ಸ್ನಾನ ಅಂದ್ಬಿಟ್ಟು ಹಚ್ಕೊಟ್ಬಿಡು ಅಂತ ನೋಡಿ ಬೆಳಗ್ಗೆ ಬಂದವ್ರೆ. ಸೊ ಹಚ್ಕೊಡ್ತಾ ಇದ್ದೀನಿ ಗೈಸ್. ಹೇಗೂ ನಮ್ಮಮ್ಮಗೆ ಹಚ್ಚುತ್ತಾ ಇದ್ದೀನಿ ಅಲ್ಲ, ಸೊ ನಾನು ಕಲಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಟಚಪ್ ಮಾಡ್ಕೊಂಡು ಬರ್ತೀನಿ. ನನಗೂ ಫ್ರಂಟಲ್ಲೆಲ್ಲ ಸೈಡಲ್ಲೆಲ್ಲ ತುಂಬ ಗ್ರೇ ಹೇರ್ಸ್ ಕಾಣ್ತಾ ಇತ್ತು. ಐ ಮೀನ್ ಕೂದಲು ಬೆಳೆದಿದೆ ಅಲ್ಲ, ಸೊ ಅದು ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಇಬ್ರಿಗೂ ಒಟ್ಟಿಗೆ ಕಲಿಸಿದ್ದೀನಿ. ಸೊ ಜೈ ಬಜರಂಗ ಬಲಿ ಅಂದ್ಬಿಟ್ಟು ನಾನು ಹಾಕ್ಕೊಂಬಿಡ್ತೀನಿ ಇವತ್ತು. ಸ್ಮಾಲಾಗಿ ಬೇಬಿ ಹೇರ್ಸ್ ಇದೆ, ಅದು ಕೂರ್ತಾನೇ ಇಲ್ಲ. ಎಷ್ಟು ಟ್ರೈ ಮಾಡಿದ್ರೂ ಅದು ಕೈಗೆ ಸಿಗ್ತಾ ಇಲ್ಲ ಗೈಸ್. ಹಿಂಗೆ ತಪ್ಪಿಸ್ಕೊಂಡು ಹೋಗುತ್ತೆ. ಅದಕ್ಕೆ ನಿಧಾನಕ್ಕೆ ಫಸ್ಟು ಫ್ರಂಟ್ ಕವರ್ ಮಾಡ್ತಾ ಇದ್ದೀನಿ, ಆಮೇಲೆ ಬ್ಯಾಕಿಗೆ ಕವರ್ ಮಾಡೋಣ ಅಂತ. ಪುಡಿನೇ ಜಾಸ್ತಿ ಅವೆ ಮುಂದೆ. ಅವೇ ಬೆಳಿತಾವಲ್ಲ, ಅವಕ್ಕೆ ನಿಲ್ಲಲ್ಲ. ನೋಡು ಇಷ್ಟ ಎಂತ ಈಗ ಅಂತಿಲ್ವಾ? ಕುತ್ಕತಾನೆ ಇಲ್ಲ, ಹಿಂಗೆ ದೊಡ್ಡವೆ. ನೋಡು ಚಿಕ್ಕದು. ನಾನೇನ್ ಬಂದಿದ್ದೀನಿ ಹಾಕೊಡಕ್ಕೆ. ನಮ್ಮಮ್ಮ ಕೈಗೆ ತಗೊಬಂದು ಇನ್ನು ಇಷ್ಟೊಂದು ಐತಲೇ. ನಾನು ಹಚ್ಕೋತೀನಿ ಬಿಡಿ. ಹಚ್ಕೊ. ನಿಮ್ದು ಎಲ್ಲ ಆಯ್ತು ಅನ್ಕೊಂಡ್ರಿ, ಇನ್ನೂ ಆಚೆ ಇಲ್ಲ. ಅಚ್ಚೆ
ಬರೀ ಫ್ರಂಟ್ ಕವರ್ ಮಾಡ್ತಾ ಇದ್ದೀನಿ. ಪುಡಿ ಪುಡಿ ಕೂದಲು. ಲೇ ಅದ್ಯಾಕೆ ಅಷ್ಟು ಜೋರಾಗಿ ಬಿಡ್ತೀರಾ? ಹಿಂಗೆ ಹೋಗದೆ ಯಾವಾಗ ಮಗ ಬಣ್ಣೆ ತಿನ್ಬಿಟ್ಟು ಇದಕ್ಕೆ 20 ನಿಮಿಷ ಲೋಟದಲ್ಲಿ ಬಿಸಿನೀರವೆ ಹಂಗೆ ನಿಮ್ಮಪ್ಪ ನಂಗೆ ಅಡುಗೆ ಮನೆ ಉಗ್ಯೋದು ಇಷ್ಟ ನಂಗೆ ಆಗಲ್ಲ. ಹೋಗಲ್ಲ. ಯಾಕಂದ್ರೆ ಅಲ್ಲಿ ಪಾತ್ರೆ ಬಿಡುತ್ತೀವಿ. ಅಲ್ಲೇ ಎಲ್ಲ ನೋಡ್ಕೊಳ್ಳೋ ಎಲ್ಲ ಇಡ್ತೀನಿ ಎಲ್ಲ ಮಾಡ್ತೀನಿ ಆದ್ರೆ ಹೇಳೋದೊಂದು ಮಾಡೋದೊಂದು ಎಷ್ಟು ಹೇಳಿದ್ರು ಹಂಗೆ ಇದು ಆಗ್ತಾ ಇಲ್ಲ ಏನ್ ಮಾಡ್ತಾ ಇಲ್ಲ ನಾನಿಲ್ಲಿ ತಾತ ಮುತ್ತಾಗ್ದಂಗ ಕಾಣ್ತಿದ್ದೇನೆ. ನೋಡಿ guys, ನಮ್ಮಪ್ಪ ನೀನ್ ಇಲ್ಲಿ ಬಣ್ಣ ಹಚ್ಕೊಂಡ್ ಕೂತಿ ಅಲ್ಲಿ ನಿನ್ ಮಗಳು ರೀಲ್ಸ್ ಮಾಡ್ತಾಳೆ. ಅದನ್ನ ಹಾಕ್ತಾಳೆ ಏನು ಹೇಳಿದ್ರು ಅಷ್ಟೇ ಏನ್ ಹೇಳಿದ್ರು ಅಷ್ಟೇ. ಇಷ್ಟಾದ್ರೂ ಹಾಕೊಳ್ತಾ ಇದ್ದೀನಿ. ತಂದ್ಬಿಟ್ಟು ನಾನೇ ತಂದ್ಬಿಟ್ಟು ಹಚ್ಕೊಳ್ಳಿ ಸಾಕು ನಂಗೆ ಈ ಉಗಿದ್ರೆ ವಾಪಸ್ ಎಲ್ಲ ತೆಗೆದ್ಬಿಡ್ತೀನಿ. ದುಡ್ಡು ಬೆಳಗಾಗ ಹೋಗೋಯ್ತು ಒಂದ್ಸಲ ಫುಲ್ ಹಚ್ಕೋಬೇಕು. ಒಂದ್ಸಲ ರಜಕ್ ಬರ್ತೀನಲ್ಲ ಈಗ ಒಂದ್ ಫುಲ್ ಕಲ್ಸಿ ತಲೆ ತುಂಬಾ ಇಬ್ರು ಹಚ್ಕೊಳ್ಳೋಣ. ತುಂಬಾ ಹಚ್ಚಂದ್ರೆ ಪೂರ್ತಿ ಬೆಳಗೈತವೆ. ಹಂಗೆಲ್ಲ ಹಚ್ಕೊಳಕ್ ಹೋಗ್ಬೇಡಿ. ಹಚ್ಚಿ ಅಭ್ಯಾಸ ಮಾಡ್ಕೋಬಾರ್ದು. ಇದ್ ಡೈ ಅಲ್ಲ ಅಪ್ಪಾಜಿ, ಕಲರು ಬೆಳಗಾಗಲ್ಲ. ಇವು ಹಚ್ಚಿರೋ ಕೂದ್ಲು ಬೆಳಗಾಗಲ್ಲ. ನೀವು ಬೆಳೀತಾವಲ್ಲ ಹೊಸಾವು, ಅವಷ್ಟೇ ಬೆಳಗ್ ಬರೋದು. ಈ ಕಾಫಿ ಬಗ್ಗೆ ಯಾರು ಮಕ್ಕಳು ಕೊಡ್ತೀನಿ ಸುಮ್ಮನೆ ನೀರು ತುಂಬಿಸಿದ್ರೆ ಇಲ್ವಾ ಕೂತ್ಕೊಳ್ಳಿ ಸುಮ್ಮನೆ ಏನು ಅದೆಲ್ಲ ಆಗೋದು ಯಾವಾಗ ಅಲ್ಲೆಲ್ಲೇ ಆಗೈತೆ ಹೋಯ್ತು ಮಗ. ನೀನು ಶೇವಿಂಗ್ ಮಾಡ್ಕೊಳ್ಳಿ ಇರ್ಲಿ ಬಿಡಿ ಸಾಕು ನೀನು ಹಚ್ಕೊಳ್ಳಿ ಮುಂದ್ಗಡೆ ಎಲ್ಲ ಕಾಣ್ತವೆ. ನಿಮ್ಮ ಅಮ್ಮಂಗೆ ಹಚ್ಚಿದ್ದೇವಲ್ಲ ನೀನು ಹಚ್ಕೋಬೇಡ. ನೀನು ಮುಖ್ಯ ಅನ್ಕೊಳ್ಬೇಕು, ಅವಳು ಹುಡುಗಿ ಅನ್ಕೊಳ್ಬೇಕು. ಎಲ್ರು ಹೇಳ್ಬೇಕು, ಭಾಗ್ಯ ನೋಡು ಮಕ್ಳಿಗಿನ್ನ ಚೆನ್ನಾಗಿದ್ದಾಳೆ. ಒಳಗಡೆಗೆ ಹೋಗೇ ಇಲ್ಲ. ಬರೀ ಹೋಗಲ್ಲ ಒಳಗಡೆ. ಕ್ಲೀನ ಕೂದಲು ಬಿಡಿಸಿ ಹಚ್ಬೇಕು. ಅಷ್ಟೊಂದು ಹಚ್ಚಿಸ್ಕೊಳಲ್ವಲ್ಲ ನಮ್ಮಮ್ಮ ಏನು. 4 ಗಂಟೆ ಮ್ಯಾಕ್ಸಿಮಮ್. ಎಷ್ಟು ಟೈಮ್ ಆರು ಮುಖ ಬಿಟ್ಟೋಗ. ಓ ನನ್ನ ಸೋಪ ತೀರ್ಸ್ಕೊಳ್ತಾನೆ. ಅಮ್ಮ ಈ ಬಾಕ್ಸ್ ನ ಇಲ್ಲಿಡಮ್ಮ ಮುಂದಕ್ಕೆ, ನನಗೆ ಕಾಣಲ್ಲ. ಅಥವಾ ಇಲ್ಲೇನಾದ್ರು ಗಟ್ಟಿ ತೂಕ ಇರೋದಿಡಮ್ಮ. ಎಲ್ಗಿಡನೋ ಆ ಬಾಕ್ಸ್ ತೂಕ ಇಲ್ಲದ್ದು ಒಂದು ಸಕ್ಕರೆ ಡಬ್ಬಿ ತಗೋಬರಮ್ಮ, ಅಥವಾ ದೊಪ್ಪು ಡಬ್ಬಿ. ಸಕ್ಕರೆದ್ ಬೇಡ, ನನಗೂ ಕಾಫಿ ಮಾಡ್ಬೇಕಲ್ಲ. ಅದ್ ತಣ್ಣಗಿತ್ತು, ನಮ್ಮಮ್ಮ ಮುಂಚೆನೆ ತಂದಿಟ್ಟಿತ್ತು, ಕುಕ್ರುಸಿತ್ತು. ಇಲ್ಲಿಡಮ್ಮ, ಇಲ್ಲಿಡಮ್ಮ, ಇಲ್ಲಿಡಮ್ಮ. ಇಲ್ಲ ಆಯ್ತದೆ, ಇಡಮ್ಮ. ಇಲ್ಲ ಇಲ್ಲ ಸರಿ. ಗೈಸ್, ನಾನು ಟಚ್ ಅಪ್ ಮಾಡ್ಕೋತಾ ಇದ್ದೀನಿ ನೋಡಿ. ಅಲ್ಲಿಂದ ಎಲ್ಲಿ ಬಂದಿದ್ದೀನಿ ಟಚ್ ಅಪ್ ಮಾಡ್ಕೊಳಕ್ಕೆ. ಎಲ್ಲಿ ಏನೇನ್ ಆಗ್ಬೇಕು ಅಂತ ಇರತ್ತೆ, ಅದೇ ಆಗೋದು ನೋಡಿ. ನಾನು ತುಂಬ ದಿನದಿಂದ ಕಲರ್ ಹಾಕಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ, ಬಟ್ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಕೂದಲು ಯಾವಾಗಲೂ ವೆಟ್ ಆಗ್ತಾನೆ ಇರ್ತಿತ್ತು, ಅಂದರೆ ಸ್ವೆಟ್ಟಾಗಿ ಆಗ್ತಾಯಿತ್ತು. ಸೊ ಅಲ್ಲಿ ಸ್ವೆಟ್ ಜಾಸ್ತಿ ಆಗುತ್ತೆ ಅಲ್ವಾ, ಮಾಯಿಶ್ಚರ್ ಜಾಸ್ತಿ, ಅದಕ್ಕೋಸ್ಕರ. ಗೈಸ್, ಇನ್ನೊಂದು ರೌಂಡ್ ಕಾಫಿ. ಅದು ಬಿಸಿ ಇರ್ಲಿಲ್ಲ ಗೈಸ್, ತಣ್ಣಗಾಗ್ಬಿಟ್ಟಿತ್ತು. ಗೈಸ್ ನೋಡಿ, ನಾನು
ಹುಡುಗಿ ಆಗ್ಬಿಟ್ಟೆ. ಗೈಸ್ ನಾನು ನೋಡಿ ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಗೈಸ್ ನಮ್ಮಮ್ಮ ಬ್ರೆಡ್ ಬಿಸ್ಕೆಟ್ ಕೊಟ್ಟಿದ್ದಾರೆ, ಬನ್ನಿ ತಿನ್ನೋಣ. ನಮ್ಮಮ್ಮ ನೋಡಿ ಕೌಂಟ್ ಮಾಡಿ 2 ಬಿಸ್ಕೆಟು 1 ಬ್ರೆಡ್ಡು ಕೊಟ್ಟಿದ್ದಾರೆ. ನಮ್ಮಪ್ಪ ನೋಡಿ ಹೊಗೆ ಎಳೆದ್ಬಿಟ್ಟು ಎಸಿತಾವ್ರೆ. ನಮ್ಮಪ್ಪಂಗೆ ನಾನು ಮನೇಲಿದ್ದರೆ ಏನೋ ಒಂಥರ ಚೆಂದ ಗೈಸ್. ನಮ್ಮಪ್ಪ ತುಂಬ ಖುಷಿಯಾಗಿರ್ತಾರೆ. ಗೈಸ್ ಮನೆ ಹೆಂಗಸ್ರದ್ದು ಒಂಥರ ಕೆಲಸ ಆದರೆ ಗಂಡಸ್ರದ್ದು ಇನ್ನೊಂಥರ ಕೆಲಸ. ತಗುದ್ಲು ಅಂತೆ. ನಮ್ಮಪ್ಪಂಗೆ ಎಷ್ಟೋ ಸಲ ಅನ್ಸುತ್ತೆ ಈ ಕಾರ ಯಾಕಾದ್ರೂ ತಗೊಂಡೆ ಅಂತ. ಬನ್ನಿ ಯಾಕೆ ಅಂತ ತೋರಿಸ್ತೀನಿ. ನೋಡಿ ನಮ್ಮಪ್ಪ ಕಾರ್ ವಾಶ್ ಮಾಡ್ತಾ ಇದ್ದಾರೆ. ಸಾರು ಹಾಕಲ್ಲ ಅಲ್ಲಿ ನಾಯಿ ಸ್ವಲ್ಪ ಗಲೀಜ್ ಮಾಡಿತ್ತು, ಅದಕ್ಕೊಂಚೂರು ನೀರ್ ಹಾಕಪ್ಪ ಯೋಗ್ಯತೆ ಎಲ್ಲಿ ಹೇಳಿದೆ. ಯೋಗ್ಯತೆ ಯಾಕಪ್ಪಾಜಿ? ಅವ್ ಒಂಚೂರು ನೀರ್ ಹಾಕ್ಬಾರ್ದ ಮನೆ ಮುಂದ್ಗಡೆ ಮಾಡಿತ್ತು. ಏನ್ ಗಲೀಜು? ಕಕ್ಕನ? ಹಾ ಎಲ್ಲಿ ಮಾಡಿತ್ತು. ಪೆಟ್ರೋಲ್ ಇಲ್ಲ, ಹಾಕತ್ತಾನ ಅದಕ್ಕೆ ಒಳಗೆ ಹಾಕ್ಬಿಟ್ಟು ಬಂದೆ. ಹೋಗಿ ಹಾಕಿಸ್ಕೋಬೇಕು. ಹಾ ಒಳಗೆ ಬರ್ತೀನಿ ತಾಳು. ಅಲ್ಲಿ ಗೈಸ್ ಟೀ ರೆಡಿ, ಬನ್ನಿ ಕುಡಿಯೋಣ. ಈಗ ಟೈಮ್ ನೋಡಿ 7:30. ಹೋಗಮ್ಮ ಸಾಕು. ನಿಮಗೆ ಯಾಕಮ್ಮ ಈ ಕಾಫಿ ಕಣೆ, ಟೀ ಇಲ್ಲ. ಹಾ ಹಾ ಅಂತಿಲ್ಲ, ಟೀನೇ ಹೊಟ್ಟೆ ಕಾಫಿ ಟೇಸ್ಟ್ ಮಾಡ್ತೀನಿ, ಕೊಡಿ. ಬೇಡ ನೋಡೋದು. ನೋಡು ಹೆಂಗ್ ಸುಳ್ಳು ಹೇಳ್ತೀಯ. ನಿಂಗೆ ಶೀತ ಇದೆ, ಇದು ಕೋಳೆ ಕೊಚ್ಚು 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 ಚಳಿ ಇದೆ, ತಣ್ಣಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಲ್ಲ ನನಗೆ. ಇದು ನಂಗೆ ಇಷ್ಟ, ಚೆನ್ನಾಗಿ ಕಾಣ್ತೀನಿ. ಅಂಡಮಾನ್ ತರ ಕಾಣ್ತೆ. ನೋಡಿ ಗೈಸ್, ಅಂಡಮಾನ್ ತರ ಕಾಣ್ತೀನಂತೆ. ನೋಡಿ ಗೈಸ್, ಈ ಡ್ರೆಸ್ಸಲ್ಲಿ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದೀನಿ. ನಮ್ಮಮ್ಮ ಅಂಡಮಾನ್ ನಿಕೋಬಾರ್ ತರ ಕಾಣ್ತೀಯ ಅಂತಾರೆ. ಪಜಿ ಬಿಸಿ ಟೀ ಕುಡಿಯ ಪಜಿ, ಅಲ್ಲೈತೆ, ಅಲ್ಲೇ ಅಲ್ಲೇ. ಗೈಸ್ ಜಸ್ಟ್ ನಾವು ಸ್ನಾನ ಆಯಿತು, ನಮ್ಮಪ್ಪ ಟೀ ಮಾಡಿಕೊಟ್ಟಿದ್ದಾರೆ. ಇದೇನು ಇಷ್ಟೇ ಟೀ ಇದೆ ಅಂತ ನೋಡ್ತಾ ಇದ್ದೀರಾ? ಇಲ್ಲ ಗೈಸ್, ನಮ್ಮಪ್ಪ ಆಗಲೇ ಕೊಟ್ಟಿದ್ದರು. ಏನಾದರೂ ಸ್ನಾನ ಮಾಡಿದ ತಕ್ಷಣ ಬಂದಾಗ. ಬಟ್ ಅವಾಗ ಬಟ್ಟೆ ಹಾಕ್ಕೊಂಡಿರಲಿಲ್ಲ, ಟವಲ್ ರ್ಯಾಪ್ ಮಾಡ್ಕೊಂಡಿದ್ದೆ ಅಲ್ಲ, ಸೊ ಕುಡಿದ್ಬಿಟ್ಟೆ. ಆಮೇಲೆ ನೆನಪಾಯಿತು, ನನ್ನ ಫ್ರೆಂಡ್ಸ್ಗೆ ತೋರಿಸ್ಲಿಲ್ವಲ್ಲ ಅಂತ, ಅದಕ್ಕೆ ಈಗ ಕ್ಯಾಪ್ಚರ್ ಮಾಡಿದೆ ಬಟ್ಟೆ ಹಾಕೊಂಡ್ಮೇಲೆ. ಬನ್ನಿ ಬೇಗ ಬೇಗ ರೆಡಿ ಆಗೋಣ. ಗೈಸ್ ನಾನು ತೂಕ ಹಾಕೊಂಡೆ, 1 ಗ್ರಾಮ್ ಸಣ್ಣ ಆಗಿಲ್ಲ ಗೈಸ್. ನಮ್ಮಮ್ಮ 2 kg ಸಣ್ಣ ಆಗಿದ್ದಾರೆ. ಹೆಂಗೆ ಗೈಸ್, ಹೆಂಗೆ? ನಾನು 1 ಗ್ರಾಮ್ ಸಣ್ಣ ಆಗಿಲ್ಲ, ಜಾಸ್ತಿ ಆಗಿದ್ದೀನಿ. 4 ಕಿಲೋಮೀಟರ್ ವಾಕ್ ಮಾಡ್ತೀನಿ, ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ 1 ವಾರದಿಂದ. ಕಮ್ಮಿ ಆಗ್ತೀನಿ ಗೈಸ್. ಬಿ ಪಾಸಿಟಿವ್, ಬಿ ಪಾಸಿಟಿವ್. ಬನ್ನಿ ಹೋಗೋಣ. ಗೈಸ್ ಎಲ್ಲ ರೆಡಿ ಆದ್ವು ನೋಡಿ. ನಮ್ಮಪ್ಪ ರೆಡಿ ಆದರು ನೋಡಿ. ನಮ್ಮಮ್ಮ ಈ ಸೀರೆ ಉಟ್ಕೊಂಡಿದ್ದಾರೆ, ನಮ್ಮಪ್ಪ ಈ ಶರ್ಟು ಪ್ಯಾಂಟು, ನಾನು ಈ ಬಟ್ಟೆ. ಇನ್ನೊಂದು ಹೇಳೋನೆ, ಇನ್ನೊಂದು ಬರ್ಬೇಕಾದ್ರೆ ತಲ್ಕಾಲೋ ಕೈಮನೋ ಮಟನ್ ಸಾರೋ ಏನಾದ್ರೂ ಒಂದ್ ಮಾಡಿಸ್ಕೊಂಬಾ ಅಂತ. ಗ್ಯಾಸ್ಟ್ರಿಕ್ ಆಗ್ತದೆ, ಎಂತ ಕೊಡಲ್ಲ ನಮಗೆ. ಓಹೋ ಕಮ್ಮಿ ಅನ್ಕೊಂಡಿದ್ಯಾ? ಬೆಳಕನೋ ಯಾಕೋ ಇತ್ತಿದ್ ಕಮ್ಗೆ. ಗೈಸ್ 9 ಗಂಟೆ ಟೀ ಕೊಡ್ತಾ ಇದೀವಿ. ಗೈಸ್ ಬನ್ನಿ ಹೋಗೋಣ. ತಗೋಲು ತಗೋ ಕೊಡ್ತೀನಿ ತಡೆಯಪ್ಪ. ಇಲ್ಲೇ ಇಟ್ಬಿಡು. ಅದು ಬೇಡ ರೀ. ಗಾಡಿ ಒಳಗೆ ಹಾಕಕ್ಕೆ, ಕಾರ್ ಒಳಗೆ ಹಾಕ್ತೀನಿ. ಅದು ಇದಾಗಿರುತ್ತೆ ಬಿಡಪ್ಪಾಜಿ, ಬೆವರಾಗಿರುತ್ತೆ. ತೋಟಕ್ಕೆ ಹೋಗ್ತೀನಿ. ಇವತ್ತೆಂತ ತೋಟಕ್ಕೆ ಹೋಗ್ತೀರಾ? ನೀರ್ ಚೇಂಜ್ ಮಾಡ್ಬೇಕು ನಾವು. ಟೀ ಆಯ್ತಾ ಅಂತ ಅಪ್ಪಾಜಿ? ಇಲ್ಲ ಅಂದ್ರೆ ಹಾಕ್ರಿ. ಟೀ ಬೇಕು
ಬಿಳಿ ಬೆಕ್ಕು ಮೋಸ್ಟ್ಲಿ ಅದು ಬೆಕ್ಕು ಗಲೀಜ್ ಮಾಡಿರೋದು ಅನ್ಸುತ್ತಪ್ಪಜ್ಜಿ. ಬೆಕ್ಕು, ಬಿಳಿ ಬೆಕ್ಕು. ಹ್ಞೂ ಬನ್ನಿ ಬನ್ನಿ. ಅಲ್ಲೆಲ್ಲ ಹೋಗ್ಬೇಕಲ್ಲ. ನೋಡಿ ಗೈಸ್, ನಮ್ ಭಾಗ್ಯಮ್ಮ ಮಿಂಚ್ತಾ ಇದ್ದಾರೆ. ಮ್ಯಾಚಿಂಗ್ ರಿಬ್ಬನು ಗೈಸ್. ಯಾಬೋ ನೋಡಿ ಗೈಸ್, ವ್ಯಾನಿಟಿ ಬ್ಯಾಗ್ ನೋಡಿ ಗೈಸ್. ಇದು ಮುಂದೆ ಕುತ್ಕತ್ತೀವ. ಕೂತ್ಕೊ. ಇನ್ನೇನು ಇನ್ನೊಂದು ಕೂರಿಸ್ಬೇಕಾ? ಇಲ್ಲ ಬೇಡ, ನೀನೆ ಕೂತ್ಕೊಳ್ಳೋ ಬಾ. ಎಷ್ಟೇ ಬೇಗ ಹೊರಡಬೇಕು ಅಂದ್ಕೊಂಡ್ರು 9 ಗಂಟೆ ಆಯಿತು ನೋಡಿ ಗೈಸ್. ನಮ್ಮಪ್ಪನ ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಿತ್ತು, ಅದಕ್ಕೆ ಬಂದ್ವು ಗೈಸ್. ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವು. ಎಷ್ಟು ದಪ್ಪಜ್ಜಿ? ಏನು ಅಲ್ಲೆಲ್ಲ ಟ್ರಿಪ್ ಹೊಡಿ ಅಂತ 1,000 ರೂಪಾಯಿನೇ ಹಾಕು. ಅದೇ ಹೇಳಕ್ಕಾಗಲ್ಲ ಅಲ್ಲ. 1,000 ರೂಪಾಯಿ. ಹಾ ಇಲ್ಲ ತೋತೆ ಅಲ್ಗೋಯ್ತೀವ. ಇಲ್ಲೇ ತಗತ್ತೀನಿ. ಬಾಗ್ಲಾಕೈತಾ? ತೆಗ್ದಿದೆ, ಸೈಡ್ ಹಾಕಿ. ಅಲ್ಲಿ ಅಲ್ಲಿ ಹಾಕ. ಅಲ್ಲೋತೈತೆ ನಡೆ, ತಗತ್ತೀನಿ. ಅಲ್ಲೂ ಹೆಂಗೆ ಇಟ್ಬೇಕು. ಅಲ್ಲಿ ರಶ್ ಇರುತ್ತೆ, ಅಲ್ಲಿ ಕ್ರೌಡ್ ಇರುತ್ತೆ. ಇಲ್ಲಿ ಫ್ರೀ ಆಗಿತ್ತು. ನಮ್ಮಪ್ಪ ಹೇಳಿದ ಮಾತೇ ಕೇಳಲ್ಲ. ಪಟ್ ಅಂತ ಹೇಳ್ಬೇಕು. ಪಟ್ ಅಂತ ಏನ್ ಹೇಳೋದು? ಅದು ಓಪನ್ ಆಗಿದ್ಯಾ ಅಂತ ನೋಡ್ಬೇಕು ತಾನೇ. ಮೂವಾದ್ಮೇಲೆ ಹೇಳಿದ್ರೆ ಏನು ನನ್ ಮಗನ್ಗೂ ಚೆನ್ನಾಗಿ ಬೇಯಿಸ್ಕೊಟ್ಟಿದ್ದೆ. 1 ವಾರ ಆದ್ಮೇಲೆ ಚೆನ್ನಾಗಿ ಒಣಗಿದ್ಮೇಲೆ. ಇಲ್ಲಪ್ಪ, ನಿಮ್ಗೇನ್ ಚೆನ್ನಾಗಿತ್ತು. ಇಲ್ಲಿ ಬಿಡ್ಸಕ್ಕೆ ಆಗ್ತಿರ್ಲಿಲ್ಲ. ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡ್ ತಗೊಂಡಿದ್ದು. ಕ್ರೌಡು ಇಲ್ಲ. ಏನಂತೂ ಬೇಕು ಅಮ್ಮ. ಅಯ್ಯ ತಾಂಬಾರೆ. ಜ್ಯೂಸ್ ತಗೊಳಮ್ಮ, ಜ್ಯೂಸು. ಅಮ್ಮ, ನಿಮ್ಮ ಅವ್ವಂಗೆ ಜ್ಯೂಸು, ಚಿಕ್ಕ ಜ್ಯೂಸ್ ತಗೊಳಮ್ಮ. ಏನ್ ಜ್ಯೂಸ್ ಸರಿಗ್ ಇಸ್ಕ ಬಂದ್ರಾ? ಮಗ 200 ರೂಪಾಯಿ ಕೊಟ್ಟೆ. ಹಾ. ಕೊಟ್ಟವನಲ್ವಾ, ಬಾ ನೋಡಕ್ಕ. ಇರಿ 1 ನಿಮಿಷ, ಸೀರೆ ಸಿಗಾಕೊಂಡಿದೆ. ಹುಷಾರು, ಕಣ್ಣು ನೋಡ್ಕೊಂಡಿಯಾ? ಇರಿ 1 ನಿಮಿಷ. ಹಂಗೆ ಮುಗುರ್ಕೊಂಡ್ಬಿಡ್ತಾರ. ಬಂದ್ಯಮ್ಮ? ನೆನ್ನೆ ಮೊನ್ನೆ ಕಾರಲ್ಲಿ ಕುತ್ಕೊಂಡಂಗೆ ಆಡ್ತೀಯ. 30 ವರ್ಷದಿಂದ ಕಾರಲ್ಲಿ ಓಡಾಡ್ತೀಯ. ಚಕ್ಲಿ ಕೋಡ್ಬಳೆ ಮಗ 120. ಚಕ್ಲಿ ಕೋಡ್ಬಳೆ ತಗೊಂಡ ನಿಮ್ಮ ಅವ್ವಂಗೆ? ಅಲ್ಲವನ್ನಮ್ಮ, ನಮ್ಮ ಅವಂಗೆಲ್ಲ 5 ಆಮೇಲೆ ಚಾಕ್ಲೇಟ್ ಕೊಡ್ಬೇಡ. ಇದ್ಯಾವಾಗ ತರ್ತಮ್ಮ? ಯಾವಾಗಿಲ್ಲ ಅಂದ್ರ ದೇವ್ರು ಏನೋ ಸಣ್ಣ ಮಾಡಿದ ಮುಂದೆ ಎಲ್ಲ ಎತ್ಕೊಂಡು. ಚೆನ್ನಾಗೇ ಇದೆಯಲ್ಲಮ್ಮ. ಚೆನ್ನಾಗಿ ಈ ಬುದ್ಧಿ ಎಲ್ ಕಲ್ತಮ್ಮ ಈಗ ಈ ವಯಸ್ಸಲ್ಲಿ? ಎಷ್ಟು ವರ್ಷ ಆದ್ಮೇಲೆ ಆದ್ರೂ ಈಗಾರು ಬುದ್ಧಿ ಬಂದೈತೆ. ಟಿವಿನ ಮೊಬೈಲ್ ಅಲ್ಲಿ ಹೇಳ್ತಾರಲ್ಲ, ಯೂಟ್ಯೂಬ್ ಅಲ್ಲಿ. ನಾನು ನಮ್ಮಪ್ಪ ಎಲ್ಲೇ ಹೋಗಬೇಕಾದ್ರೂ ಸ್ವಲ್ಪ ಲೇಟಾಗೇ ಹೋಗ್ತೀವಿ. ಅದೊಂದು ಫೋಬಿಯಾ ಗೈಸ್. ಎಷ್ಟೇ ಬೇಗ ಹೊರಡಬೇಕು ಅಂದ್ಕೊಂಡ್ರು ನಾವು ನಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಸೊ ಮದುವೆಗಾಗಿರ್ಬೋದು ನೋಡಿ, ಇವಾಗ ತಿಥಿಗೆ ಹೋಗ್ತಾ ಇದ್ದೀವಿ, ಇದಕ್ಕೂ ಹಿಂಗೆ ಲೇಟ್ ಆಗಿದೆ ಸ್ವಲ್ಪ, ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ದೀವಿ. ಸಮರ್ಪ್ಯಾಮಿ. ನಮಸ್ಕಾರ ಮಾಡ್ಕೊಂಡು
ಹೌದಾ? ನಿಮಗೆ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿಲ್ಲ ಅಲ್ಲ. ಆ್ಯಕ್ಚುಲಿ ಈಗ ಒಂದು 10 ಡೇಸ್ ಬ್ಯಾಕು ನಮ್ಮ ಅಪ್ಪದು ಕಸಿನ್ ಬ್ರದರ್ ಎಕ್ಸ್ಪೈರ್ ಆದರು. ಸೊ ಇವತ್ತು ಅವ್ರದ್ದು 11ನೇ ದಿನದ್ದು ತಿಥಿ ಇದೆ. ಸೊ ಹಾಗಾಗಿ ಬಂದಿದ್ದೀವಿ. ನನಗೆ ಆವಾಗ ಸತ್ತಾಗ ಬರೋಕ್ಕಾಗಲಿಲ್ಲ, ಬಿಕಾಸ್ ನಮ್ಮ ಚಿಂಟುಗೆ ಟೆಸ್ಟ್ ಇತ್ತು. ಆಮೇಲೆ ನಾನು ಬಂದುಬಿಟ್ರೆ ಅವ್ನು ಹೋದಲ್ಲ, ಅದಕ್ಕೋಸ್ಕರ ನಾನು ಬರಲಿಲ್ಲ ಆವಾಗ. ಸೊ ಇವಾಗ ತಿಥಿಗಾದರೂ ಬರೋಣ ಅಂದ್ಬಿಟ್ಟು ಬಂದಿದ್ದೀನಿ. ನಮ್ಮನೆ ಏನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಬಿಕಾಸ್ ಇದು ನಮ್ಮದೇ ಮನೆ ಅಲ್ಲ. ಸೊ ತಿಂಡಿ ಊಟ ಎಲ್ಲ ಇಲ್ಲೇ, ಹಾಗಾಗಿ ತಿಂಡಿ ತಿನ್ನೋಣ ಅಂತ ಬಂದ್ವು. ಇವಾಗ ಸ್ವಲ್ಪ ಪೂಜೆ ಮುಗಿಸ್ಕೊಂಡು ತಿಂಡಿಗೆ ರವೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ತುಂಬ ಚೆನ್ನಾಗಿತ್ತು. ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು. ನಾನಂತೂ 2 ಸಲ ಹಾಕಿಸ್ಕೊಂಡು ತಿಂದೆ ಗೈಸ್. नमो वैश्रवणाय पूर्वहि समे कामान् कामकामाय मह्यम् ಈ ಮೂಟೆಗಳು ಹಾಕ್ತಂಗೆ ಮತ್ತೆ ಯಾರು ಇವ್ರನ್ನ ದಾಸಯ್ಯ ಅಂತಾರೆ. ಇಲ್ಲ ಹಾಕಬಂದು ಇಲ್ಲಿನ ಪೆಟ್ರೋಲ್ ಬಂಕ್ ಅದಕ್ಕೆ ಅವನು ಆಟೋದಲ್ಲಿ ಇದ್ರಲ್ಲ ನೀವೇ ಬಂದು ವಾಪಸ್. ಇವಾಗ ನಾವೇನಿದ್ದೀವಲ್ಲ ಇದು ಬಂದು ಕಿಕ್ಕೇರಿ ಗೈಸ್. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವು. ಈಗ ನೆಕ್ಸ್ಟ್ ನಾವು ನಮ್ಮಪ್ಪ ಊರು ಹೋಗ್ತೀನಲ್ಲ, ಹೋಗ್ತೀವಿ. ಅಲ್ಲೇ ಎಲ್ಲ ಬೇರೆ ಕಾರ್ಯಗಳನ್ನೆಲ್ಲ ಮುಗಿಸಿರೋದು. ಸೊ ಇವಾಗ ಅಲ್ಲಿ ಹೋಗಿ ಹಾಲು ತುಪ್ಪ ಎಲ್ಲ ಬಿಟ್ಟು ಬರಬೇಕು. ಕಾರವಾರ. ಹಳ್ಳಿ ಬಂದ್ಬಿಟ್ಟು ಇಲ್ಲಿಂದ ಒಂದು 5 ಕಿಲೋಮೀಟ್ರು. ಸೊ ಎಲ್ಲರೂ ಅವ್ರವ್ರ ಕಾರ್ಗಳಲ್ಲಿ ಹೊರಟಿದ್ದಾರೆ ಈಗ. ಯಾರು ಈಗ ವಾಪಸ್ ಹೋಗ್ತಾರಲ್ವಾ, ಮುಂದಕ್ಕೆ ಹೋಗು. ತಿರುಗಿಸ್ಕೊಂಡು ವಾಪಸ್ ಇಲ್ಲ ಅಲ್ಲೋಗಿ ತಿರುಗಿಸ್ಕೋಬೋದು, ಮುಂದೋಗಿ ತಿರುಗಿಸ್ಕೊ. ಕಾರ್ ಬರ್ತಾವೆ. ಗೈಸ್ ಎಲ್ಲ ಕಡೆ ಹೇಗಿರುತ್ತಲ್ಲ ಇಲ್ಲೋ ಹಾಗೇನೆ 11 ದಿನದ್ದು ಸೂತ್ಕ ತೆಗಿಬೇಕು. ಆ್ಯಂಡ್ ಇವತ್ತು ಪೂಜೆ ಎಲ್ಲ ಆದರೆ 11 ದಿನದ ಸೂತ್ಕ ಕಳಿಯುತ್ತೆ. ಸೊ ಅದಾದಮೇಲೆ ಇಲ್ಲಿ ಎಲ್ರಿಗೂ ಊಟ ಎಲ್ಲ ರೆಡಿ ಇರುತ್ತೆ, ನೆಂಟರಿಗೆ ಮತ್ತು ಊರಿನವ್ರಿಗೆ ಎಲ್ಲರಿಗೂ. ಸೊ ಇಲ್ಲಿ ರೆಡಿ ಮಾಡಿದ್ದಾರೆ ಅಲ್ಲ, ಅಲ್ಲಿ ಇನ್ನೊಂದು ಕಡೆ ಅವ್ರದ್ದೇ ತೋಟದಲ್ಲಿ. ಸೊ ಅಲ್ಲಿ ಏನದು ಕಾರ್ಯ ಎಲ್ಲ ಮಾಡಿರೋದು. ಇವಾಗ ಅಲ್ಲಿ ಹೋಗಿ ಹಾಲು ತುಪ್ಪ ಎಲ್ಲ ಬಿಟ್ಟು ಬರಬೇಕು. ಎಷ್ಟು ತಿಂತೇವ ಆಗ್ತಾನೆ ಹಸು ಕರ್ಕೊಂಬಂದು ತಿನ್ಸರಿ ಯಾವಾಗ್ಲೂ. ಅವಾಯ್ತಾ
ಎಲ್ಲೋಯ್ತು? ಈಗ ಇಲ್ಲ ಇಲ್ಲ ಅವ ಚೆನ್ನಾಗಿದ್ದೀರಾ? ಇಟ್ಕೊಳ್ಳ? ಬರ್ತೀನಿ. ಬರ್ತೀನಿ. ಇಟ್ಕೊಳ್ಳೇನವ? ಇಟ್ಕೊಂಡ್ರು ಬರಕ್ಕಾಗಲ್ಲ ಕಣವ, ಹೋಗ್ಬಿಟ್ಟದೆ. ಹತ್ತರಿಂದ ಎದ್ದುತ್ತೆ ಇಲ್ಲ, ಮಲಗಿದ್ದೆ. ಇರತ್ತಾನೆ ಮಂಗಿ ಯಾರು ಮಾತಾಡೋದಿಲ್ಲ, ಕೂತ್ಕೊಳ್ಳೋದಿಲ್ಲ. ಮನ್ಗೋಗ್ಯವ್ರ ಅಮ್ಮ. ತಿತ್ಕು ಯಾರು ಬಂದಿಲ್ವೇನೋ, ತಿತ್ಕು ಹೇಳಿಲ್ವೇನೋ ಹಂಗಂತ ಮಾತಾಡ್ತಿದ್ರು. ತಿತ್ಕೆ ಹೇಳಿಲ್ಲ ಅಂತ. ಯಾರಿಗೆ? ಇಲ್ಲಿ ತಿತ್ಕೆ ಯಾರು ಹೇಳೋದೇ ಅಂದಿಲ್ಲ. ಕುಮಾರ್ ಮಾಮ ಬಂದಿತ್ತಲ್ಲ, ಅದೇನೋ ಗೊತ್ತಿಲ್ಲ ಕಣವ. ಹೇಳ್ದೇನೆ ಬಂದಿದ್ದ? ನಾನೇ ಗೊತ್ತಿಲ್ಲ. ಹೇಳವ್ರು ನಿಮಗೆ ಗೊತ್ತಿಲ್ಲ. ಹೇಳೋದೇನೋ ಗೊತ್ತಿಲ್ಲ. ಹೇಳಿಲ್ಲ, ಯಾರ ಮನೆಗೆ ಹೇಳಿಲ್ಲ. ಸ್ವಂತ ಬತ್ತರಿಂದ ಒಬ್ಬಗೆ ಬೇಜಾರಾಗೋಯ್ತು. ನೀವು ಬರ್ಲಿಲ್ಲ, ಬಾಯ್ಕ್ ಬತ್ತಲಿಂದ ಗೊತ್ತಿದ್ರು. ನೋಡಿ ಅದಕ್ಕೆ ಕರ್ಕ ಬಂದಿದ್ದೀನಿ. ತಿತ್ಕೆ ಇಲ್ಲ ಅಂತ ತಿಳ್ಕೊಂಡೆ. ತಿತ್ಕೆ ಇಲ್ವಲ್ಲ, ಅದ್ಯಾಕೆ ಕಟ್ಟಿಕೊಂಡು ತಿತ್ಕೊಂಡು ಪದ್ಧತಿ ತಿತ್ತಿಗೆ ಹೇಳಿರ್ಲಿಲ್ವಾ? ಅದನ್ನೇ ಹೇಳ್ತಾರೆ, ನಮ್ಮವ್ವ ಹೇಳಿಲ್ಲ ಅಂತ. ಅದೇ ಬತ್ತಲಿಂದ ಇಲ್ಲೇ ಬಂದಿದ್ದು ಇದೆ ತಾನೇ. ಅಲ್ಲಿದ್ದಿಲ್ಲ ಅಯ್ಯಾಗ ಬಟ್ರ ಸ್ವಾಮಿ ಅಲ್ಲಿ ಹೋಯ್ತ್ರ ಹೇಳಂತಡಿ. ಊಟ ಮಾಡ್ತೀರಾ? ಬೇಡಪ್ಪ, ಕಾಫಿ ಕಳ್ಸಿ ಚೆನ್ನಾಗಿ. ಹಂಗೇನಾಗ ಎಲ್ಲೂ ಹೊರಗಡೆ ಇಲ್ಲೇ ಕಟ್ಟೆ ಮೇಲೆ ಕುತ್ಕೋತೀನವ. ಚಪ್ಪಲ ಕಳಿಸ್ಬೇಕಾದ್ರೆ ಸುಮ್ಮನೆ ಅದತ್ತವ. ಮೆತ್ತ ಬರವ. ಈ ಕಡೆ ಕಾಲ ಆ ಕಡೆ ಕೆಚ್ಚಬೇಕು. ಹಂಗಾದ್ಮೇಲೆ ಯಾಕೋ ಹೋದೆ. ಎಲ್ಲ ತಂದ್ಕೊಡ್ಬಾರ, ಯಾರ ಕೈಯಲ್ದವ್ರು ಯಾರ ತಂದ್ಕೊಟ್ಟರು. ಇವ ಇಲ್ಲೇ ಇದೆ ತಾನೇ. ಮತ್ತೆ ಊಟನೂ ಮಾಡಕ್ ಹಾಕದವಿತ್ತು. ಊಟ ಬ್ಯಾಡಿಗಿದ್ದೆ. ಆಮೇಲೆ ಮನೆಗಿದ್ದೆ, ಮನೆಕೊಂಡು ರಾತ್ರಿ ಏನಂಗ ಮಾಯಿಗೆ ಅವ್ರ ಮನೆ ತಕ್ಕ ಹೋಗಂತ ಅವ್ಳಿಗೆ ಅಲ್ಲಿಗೆ ಹೇಳ್ದಂಗ ಆಯ್ತದೆ. ಅದು ಇದೆ ತಾನೇ. ಅಲ್ಲಿ ಕೂತದ್ದೆ ಈಗ ಹೋಗಿ ಹಂಗು ಮಂಜ ಅಂದ ಅದಕ್ಕೆ ನಮ್ಮಮ್ಮ ಇವತ್ತೇ ಎಲೆ ತಂದಿಲ್ಲ. ಒಳದೆ ತಗೊಳವ. ತಂದ್ಕೊಟ್ಟು ಅದ್ ಯಾಕೆ ಬಂದು ಹೋಗ್ಯವ್ರೆ ಅನ್ಕೊಂಡೆ. ಹೇಳ್ದೆ ಹೋಗ್ಯವ್ರೆ. ಮರಣ ಬಂದಿದ ಹೇಳ್ದಾನೆ ಇರ್ತಾರ. ಕೊಟ್ಟವ್ರೆ ಅವ್ರಿಗೆ ಹೇಳಿ ಎಲ್ಲಕ್ಕೂ ಅಂತ ಕೊಟ್ಟವ್ರೆ. ಯಾರಿಗೂ ಹೇಳಿಲ್ಲ. ಅಲಮನೆ ತಲೆ ಯಾರಿಗೂ ಹೇಳಿಲ್ಲ ಅಂದ್ರು. ಅವರು ಅಲ್ಲಿ ನಂಟ್ರವ್ರು ಅವ್ರಿಗೆ ನಿರ್ದೇಶನ ಕೊಟ್ಟವ್ರೆ, ಕೊಡಿದ್ದ ಕೊಟ್ಟಿಲ್ಲ. ಅವ್ರಿಗೆ ಕೊಟ್ಟವ್ರೆ, ಕೊಡಿದ್ದ. ರಾಣಿ ಕಡೆ ನಂಟ್ರಲ್ವ ಅವರು, ಅವ್ರಿಗೆ ಕೊಟ್ಟವ್ರೆ. ಗೈಸ್, ಇದು ಬಂದು ನಮ್ಮ ಅವ್ವ ಇದ್ದಾರಲ್ಲ, ಆ ಮನೆ ಪಕ್ಕನೇ ಇದೆ. ನಮ್ಮ ಅಮ್ಮಂದು ದೊಡ್ಡ ಅಣ್ಣನ ಮನೆ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಮ್ಮದು ಹಳೆ ಮನೆ ಇತ್ತು. ಸೊ ಅದನ್ನು ಡೆಮಾಲಿಷ್ ಮಾಡಿ ಈ ಮನೆ ಕಟ್ಟಿದ್ದಾರೆ. ಇವಾಗಿನ ಟ್ರೆಂಡಿನ ಥರ. ಅವಾಗಿದ್ದಿದ್ದ ಮನೆ ಅದು ನಮ್ಮಪ್ಪ ಕಟ್ಟಿದ್ದು. ನಮ್ಮಪ್ಪ ಅಂದರೆ ನಮ್ಮ ಅಪ್ಪಾಜಿ ಅಲ್ಲ, ನಮ್ಮ ಅಮ್ಮನ ಅಪ್ಪ. ಅವ್ರನ್ನ ನಾವೆಲ್ಲ ಅಪ್ಪ ಅಂತಲೇ ಕರೀತಾ ಇದ್ವು. ಸೊ ಅವ್ರು ಕಟ್ಟಿದ ಮನೆ ತುಂಬ ಚೆನ್ನಾಗಿತ್ತು. ಕಾಂಟ್ರಾಕ್ಟರ್ ಶಿವೇಗೌಡ ಮನೆ ಅಂದರೆ ಫುಲ್ ಆಗಿನ ಕಾಲದಲ್ಲಿ ಫುಲ್ ದೊಡ್ಡ ಮನೆ. ಈಗಲೂ ಹಳೆ ಮನೆಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಆ ಮನೆ ತುಂಬ ದೊಡ್ಡ ಮನೆ ಆಗಿತ್ತು. ಇನ್ನು ಸ್ವಲ್ಪ ರಿಪೇರಿ ಎಲ್ಲ ಇತ್ತಂತೆ, ಅದಕ್ಕೇ ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಮನೆಯೇ ಕಟ್ಟಿಸ್ಕೊಂಡಿದ್ದಾರೆ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಬಂದು ಮನೆ ನೋಡಬೇಕು ಅಂತ, ಟೈಮೇ ಆಗ್ತಾ ಇರಲಿಲ್ಲ. ಇವತ್ತೇಗೋ ಅವರು ಇದ್ದರು, ನಾನು ಬಂದಿದ್ದೀನಿ ಅಲ್ಲ, ಸೊ ಮನೆ ನೋಡೇ ಬಿಡೋಣ ಅಂದ್ಬಿಟ್ಟು ಹೋಗಿದ್ದೆ. ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ನನಗಿಷ್ಟ ಆಯಿತು. ಚಂದ್ರಪಟ್ಟಣಕ್ಕೆ ಬರ್ತೀನಿ ಅಂದ್ಬಿಟ್ಟು ನಾನು ನನ್ನ ಕೆಲಸ ಬಿಟ್ಬಿಟ್ಟು ಕುತ್ಕೊಂಡ್ರೆ ಯಾರು ಕೊಡ್ತಾರೆ?
ಹೋಗಲ್ ಮಾರಣ ತಮ್ಮ ಚೆನ್ನಾಗಿದೆ. ಮಾರಣ ತಮ್ಮ ಯಾರಪ್ಪ ಕೊಡೋರು? ತಿಂತಿ ಅದೇ ಮ್ಯೂಟ್ ಮಾಡ್ದೆ ಇಲ್ಲಿ ಬಾ ಅಂತ ಕರೆದ್ರೆ ಅದು ಮ್ಯೂಟ್ ಆಗ್ಬೇಕಾ? ಮಾರಣ ತಮ್ಮ ಹೇಳ ಅಲ್ಲ ನಮ್ಮಮ್ಮ ಅದು ತಿಂತಾ ಇದ್ದಾರೆ, ನಮ್ಮಮ್ಮ ತರ್ಸ್ಕೋಬೇಕು ತಾನೆ, ತಂದು ಕೊಟ್ಬಿಟ್ಟು ನಿನ್ಗೆ ಕಳ್ಳ ನನ್ಗಲ್ಲ. ಒಂದ್ ಮಗ್ಳು ಕಟ್ ಮಾಡಿಸ್ಬಿಟ್ಟು ಆಮೇಲೆ ತಾನು ತಿನ್ಬೇಕು. ಫಸ್ಟ್ ಅತಿಥಿ ದೇವ ಭವ. ಯಾಕೆ ಅನ್ಸಲ್ವಿಲ್ಲ ಕಿತ್ತಿ ನೀನು? ನಮ್ಮಪ್ಪ ಮ್ಯಾಂಗೋ ತಂದಿದ್ರು, ಅದನ್ನು ತಿನ್ಬಾ ಅಂತ ಕರೀತಾ ಇದ್ರು. ಸೊ ಅದನ್ನು ತಿಂದ್ಬಿಟ್ಟು ನಂಗೆ ಊಟ ಬೇಡ ಅಂತ ಹೇಳಿ ಮಲ್ಕೊಂಬಿಟ್ಟೆ ಗೈಸ್. ಇಷ್ಟೇ ಇವತ್ತಿನ ವ್ಲಾಗು. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಗೈಸ್.